ಪ್ರಿಯಾಂಕಾ ತನ್ನ ಮಾಸಿಕ ಆದಾಯ ಶೇಕಡ 10ರಷ್ಟನ್ನು ದಿನಸಿ ವಸ್ತುಗಳಿಗೆ ಖರ್ಚು ಮಾಡ್ತಾಳ. ಅಂದ್ರ ನೋಡ್ರಿ ಈಕಿ ಟೋಟಲ್ 100 ಇತ್ತು ಅಂದ್ರ ಇಲ್ಲಿ 10% ಖರ್ಚು ಮಾಡ್ತಾಳ ಅಂದ್ರೆ ಎಷ್ಟಾಗತ್ತೆ ಇದು 10 ಆಗತ್ತ. ಅಂದ್ರ ಈಚೆ ಕಡೆ ಉಳಿದಿದ್ದು ಎಷ್ಟು 90 ಆಗತ್ತೈತಿ. ಇದೇ ಅದಕ್ಕೆ ಕೊಟ್ಟರೆ ಇಲ್ಲಿ ಎದಕ್ ಖರ್ಚು ಮಾಡ್ಯಾಳ ಇಲ್ಲಿ ದಿನಸಿ ವಸ್ತುಗಳಿಗೆ ಅಂದ್ರ ದಿನಸಿ ವಸ್ತುಗಳಿಗೆ ಎಷ್ಟಾಯ್ತು 10 ಆಯ್ತು. ಉಳಿದ ಮೊತ್ತದಲ್ಲಿ ಅವಳು ಶೇಕಡ 20ರಷ್ಟನ್ನ ಬಾಡಿಗೆ ಮತ್ತು ಶೇಕಡ 30ರಷ್ಟನ್ನ ತನ್ನ ಪೋಷಕರ ಬೆಂಬಲಿಗೆ ಖರ್ಚು ಮಾಡ್ತಾಳ. ನೋಡ್ರಿ ಇಲ್ಲಿ ಬಾಡಿಗೆಗೆ ಎಷ್ಟು ಖರ್ಚು ಮಾಡ್ತಾಳ 20%. ಅಂದ್ರೆ 90ಕ್ಕೆ 20% ಅಂದ್ರೆ ಎಷ್ಟಾಗತ್ತೆ 18 ಆಗತ್ತೆ. ಮತ್ತ ತನ್ನ ಪೇರೆಂಟ್ಸ್ಗೆ ಖರ್ಚು ಎಷ್ಟು ಮಾಡ್ತಾಳ 30%. 90ರ 30% ಎಷ್ಟಾಗತ್ತೆ 27 ಆಗತ್ತೆ. ಇಲ್ಲಿ 18 ಪ್ಲಸ್ 27 ಎಷ್ಟಾಗತ್ತೆ 45 ಆಗತ್ತೆ. ಉಳಿದಿದ್ದೆಷ್ಟು ಈ 45 ಉಳಿದೈತಿ ಇಲ್ಲಿ ಸೇವ್. ಆಮೇಲೆ ನೋಡ್ರಿ ಹಾಗೂ ಉಳಿದ ಹಣವನ್ನು ಉಳಿತಾಯ ಮಾಡ್ತಾಳ. ಅವಳು ಉಳಿತಾಯ ಮತ್ತು ದಿನಸಿಗೆ ಖರ್ಚು ಮಾಡಿದ ಮೊತ್ತದ ನಡುವಿನ ವ್ಯತ್ಯಾಸ 7,000 ರೂಪಾಯಿ ಆಗಿದ್ರೆ ಅವಳ ಮಾಸಿಕ ಆದಾಯ ಕಂಡಿಡಿ ಅಂತ ಕೇಳಿರಿ. ನೋಡ್ರಿ ಇದರದ್ದು ಮತ್ತು ಇದರದ್ದು ಸೇವಿಂಗ್ಸ್ ಮತ್ತು ದಿನಸಿ ಖರ್ಚು ಎಷ್ಟು ವ್ಯತ್ಯಾಸ ಕೊಟ್ರ ಅಂದ್ರೆ 45 ಮೈನಸ್ 10 ಈಜು ಕೊಟ್ಟು 35. ಈ 35 ವ್ಯಾಲ್ಯೂ ಎಷ್ಟು ಕೊಟ್ರ ಇಲ್ಲಿ 7,000 ಕೊಟ್ರ. ಅಂದ್ರೆ ಎಷ್ಟಲಿ 35 ಒಂದ್ಲಿ 35 200 ಆಗುತ್ತೆ. ನಮ್ಗೆ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ 100 ಇಂಟು 200 ಮಾಡಿದ್ರೆ 20,000 ರೂಪಾಯಿ ಅದರದ್ದು ಟೋಟಲ್ ಅಮೌಂಟ್ ಆಗಿರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪಾತ್ರೆಯಲ್ಲಿ 80 ಲೀಟರ್ ಹಾಲು ಮತ್ತು 20 ಲೀಟರ್ ನೀರು ಐತಿ. ಈ ಮಿಶ್ರಣದ X ಲೀಟರ್ ಮಿಶ್ರಣ ಹೊರಗೆ ತೆಗೆದು ನಂತರ 6 ಲೀಟರ್ ನೀರನ್ನು ಸೇರಿಸಿದರೆ ಹಾಲು ಮತ್ತು ನೀರಿನ ಅನುಪಾತ 2:1 ಆಗುತ್ತೆ. ಹಾಗಾದ್ರೆ X ನ ಮೌಲ್ಯವನ್ನು ಕಂಡಿಡಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ ಇಲ್ಲಿ ಇದು 80 ಇದ್ರೆ ಇದು 20 ಐತಿ. ಟೋಟಲ್ ಎಷ್ಟಾಗುತ್ತೆ ಇದು ಮಿಕ್ಸ್ಚರ್ 80 ಪ್ಲಸ್ 20 100 ಲೀಟರ್ ಆಗುತ್ತೆ. ನೋಡ್ರಿ ಇಲ್ಲಿ ಮಿಲ್ಕ್ ರೇಷಿಯೋ ವಾಟರ್ ಇದು ಎಷ್ಟಾಗುತ್ತೆ 21 24 ಅಂದ್ರೆ 4:1 ಇದು ಏನಾಗುತ್ತೆ ರೇಷಿಯೋ ಬರ್ತೈತಿ. ಎಕ್ಸ್ ಲೀಟರ್ ಏನ್ ಮಾಡ್ತಾರೆ ಇಲ್ಲಿ ತೆಗಿತಾರ. ಅಂದ್ರೆ ಟೋಟಲ್ ಎಷ್ಟಾಗತ್ತೆ ಇದು 4 ಪ್ಲಸ್ 1 5 ಆಗುತ್ತೆ. ಮಿಲ್ಕ್ ನ ಎಷ್ಟು ರಿಮೂವ್ ಮಾಡ್ತಾನೆ ಇಲ್ಲಿ 4/5 ಲೀಟರ್ ಎಕ್ಸ್ ಲೀಟರ್ ರಿಮೂವ್ ಮಾಡ್ತಾನೆ. ನೀರ್ನ ಎಷ್ಟು ರಿಮೂವ್ ಮಾಡ್ತಾನೆ ಇಲ್ಲಿ 1/5 ಎಕ್ಸ್ ಲೀಟರ್ನ ರಿಮೂವ್ ಮಾಡ್ತಾನೆ. ಆಮೇಲೆ ನೋಡ್ರಿ ಎಷ್ಟಾಗತ್ತೆ ಇದು ಉಳಿದಿದ್ದು 80ರಾಗ ಮೈನಸ್ 4/5 ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟೈತಿ 20 ಪ್ಲಸ್ 6 ಲೀಟರ್ ನೀರು ಸೇರಿಸ್ತಾನೆ ಪ್ಲಸ್ 6 ಮೈನಸ್ 1/5 ಎಕ್ಸ್ ಇಜುಕೊಟ್ಟು ರೇಷಿಯೋ ಎಷ್ಟು ಬರ್ತೈತಿ 2/1 ಆಗುತ್ತೆ. ಇಲ್ಲಿ LCM 5 ಆಗುತ್ತೆ. ಇದೆಷ್ಟಾಗುತ್ತೆ 400 ಮೈನಸ್ 4x ಡಿವೈಡೆಡ್ ಬೈ 5 ಇದು ಕ್ಯಾನ್ಸಲ್ ಆಗಿರ್ತೈತಿ. ಇಲ್ಲಿ ಇದು 26 ಇಂಟು 5 ಮಾಡಿದ್ರೆ 130 ಮೈನಸ್ ಎಕ್ಸ್ ಇಜುಕೊಟ್ಟು ಎಷ್ಟಾಗುತ್ತೆ 2/1 ಆಗಿರ್ತೈತಿ. 400 ಮೈನಸ್ 4x ಇಜುಕೊಟ್ಟು 260 ಮೈನಸ್ 2x ಆಗುತ್ತೆ. 2x ಇಜುಕೊಟ್ಟು 140 ಆಗುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಇಜುಕೊಟ್ಟು ಎಷ್ಟು ಬರ್ತೈತಿ 70 ಲೀಟರ್ ಬರ್ತೈತಿ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 700 ರೂಪಾಯಿ 2,000 ಬಂಡವಾಳದೊಂದಿಗೆ ಒಂದು ವ್ಯವಹಾರನ ಪ್ರಾರಂಭ ಮಾಡ್ತಾನೆ. ಕೆಲವು ತಿಂಗಳುಗಳಿಗೆ ನಂತರ ಬಿ 100 ರೂಪಾಯಿ 4,000ದೊಂದಿಗೆ ಆ ವ್ಯವಹಾರಕ್ಕೆ ಸೇರ್ತಾನೆ. ಮತ್ತು ಅದರ 2 ತಿಂಗಳ ನಂತರ ಸಿನು 6,000 ರೂಪಾಯಿದೊಂದಿಗೆ ಸೇರ್ತಾನೆ. ವರ್ಷದ ಕೊನೆಯಲ್ಲಿ ಬರುವ ಲಾಭದಲ್ಲಿ ಎ ಮತ್ತು ಬಿ ಅವರ ಪಾಲು ಸಮ ಐತಿ. ಈ ಸಿನು ಎಷ್ಟು ತಿಂಗಳುಗಳ ಕಾಲ ತನ್ನ ಹಣವನ್ನು ಹೂಡಿಕೆ ಮಾಡಿನಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಎ ಬಿ ಸಿ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟರೆ ಎದ 2,000 ಕೊಟ್ಟನ, ಬಿ ಎಷ್ಟು ಕೊಟ್ಟರೆ 4,000 ಕೊಟ್ಟನ, ಸಿ ಎಷ್ಟು 1,000 ಕೊಟ್ಟನ 6,000 ಕೊಟ್ಟನ. ಇಲ್ಲಿ ಟೈಮ್ ನೋಡ್ರಿ 1 ವರ್ಷ ಅಂತ ಐತಿ. ಇಲ್ಲಿ ಅಂದ್ರೆ ಎ 12 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಬಿ ಎಷ್ಟು ಎಕ್ಸ್ ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಸಿ ಎಕ್ಸ್ ಮೈನಸ್ 2 ತಿಂಗಳು ಅಂದ್ರೆ 2 ತಿಂಗಳು ಲೇಟ್ ಆಗಿ ಬರ್ತಾನೆ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಪ್ರಾಫಿಟ್ ರೇಷಿಯೋ ಸೇಮ್ ಐತೆ ಅಂದ್ರೆ 1:1 ಅಂತ ತಗೊಂತೀನಿ. ಇಲ್ಲಿ ನೋಡ್ರಿ 2,000 ಇಂಟು 12 ಡಿವೈಡೆಡ್ ಬೈ 4,000 ಇಂಟು ಎಕ್ಸ್ ಇಜುಕೊಟ್ಟು ಎಷ್ಟಾಗುತ್ತೆ 1/1 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿ 4 1 4 3 12 ಅಂದ್ರೆ ಎಕ್ಸ್ ಇಜುಕೊಟ್ಟು ಎಷ್ಟು ಬಂತು 6 ತಿಂಗಳು ಬಂತು. ಬಿ ಎಷ್ಟು ಬಂತು ಇಲ್ಲಿ 6 ತಿಂಗಳು ಬಂತು. ಹಂಗಾರೆ ನಮಗೆ ಯಾರು ಕೇಳ್ಯಾರ ಸಿ ಇದು ಕೇಳ್ಯಾರ. ಸಿ ಇದು ಏನಾಗುತ್ತೆ 6 ಮೈನಸ್ 2 ಅಂದ್ರೆ 4 ತಿಂಗಳ ಕಾಲ ಬರ್ತೈತಿ ಹೂಡಿಕೆ ಮಾಡಿದ್ದು. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಕುರ್ಚಿಗಳು ಮತ್ತು 3 ಮೇಜುಗಳು ಒಟ್ಟು ಬೆಲೆ 5,100 ರೂಪಾಯಿ ಆಗೈತಿ. ಒಂದು ಕುರ್ಚಿಯ ಕೊಂಡ ಬೆಲೆಯು ಒಂದು ಮೇಜಿನ ಕೊಂಡ ಬೆಲೆಗಿಂತ 500 ರೂಪಾಯಿ ಕಡಿಮೆ ಆಗಿದ್ರೆ ಒಂದು ಮೇಜಿನ ಕೊಂಡ ಬೆಲೆ ಕಂಡಿಡ್ರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇಲ್ಲಿ ಟೇಬಲ್ ಅದು X ರೂಪಾಯಿ ಆಗಿದ್ರೆ ಚೇರಿಂದ ಎಷ್ಟಾಗೈತಿ ಇಲ್ಲಿ X ಮೈನಸ್ 500 ರೂಪಾಯಿ ಕಡಿಮೆ ಆಗೈತಿ. ಅಂದ್ರೆ ಇಲ್ಲಿ 5C ಪ್ಲಸ್ 3T ಟೋಟಲ್ ಪ್ರೈಸ್ 5,100 ಐತಿ. ಅಂದ್ರೆ 5 ಇಂಟು X ಮೈನಸ್ 500 ಪ್ಲಸ್ 3 ಇಂಟು X ಇಜುಕೊಟ್ಟು 5,100 ರೂಪಾಯಿ ಆಗುತ್ತೆ. 5X ಮೈನಸ್ 2,500 ಪ್ಲಸ್ 3X ಇಜುಕೊಟ್ಟು 5,100 ಆಗುತ್ತೆ. ಇದೆಷ್ಟಾಗುತ್ತೆ ಇಲ್ಲಿ 8X ಇಜುಕೊಟ್ಟು ಪ್ಲಸ್ ಆಗುತ್ತೆ 7,600 ರೂಪಾಯಿ ಆಗುತ್ತೆ. X ಇಜುಕೊಟ್ಟು 950 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮಿತ್ ಅವರು ಸಾಗರ್ ಅವರಿಗಿಂತ 4 ವರ್ಷ ದೊಡ್ಡವರಾಗಿದ್ದಾರೆ ಅಂತ ಕೊಟ್ಟರೆ ನೋಡ್ರಿ ಅಮಿತ್ ಇಲ್ಲಿ X ವರ್ಷ ಅಂತಂತು ಅಂದ್ರೆ ಇವ 4 ವರ್ಷ ದೊಡ್ಡವದನಂದ್ರೆ ಸಾಗರ್ ಅಂದು X ಮೈನಸ್ 4 ವರ್ಷ ಆಗುತ್ತೆ. ಹಾಗೆಯೇ ರಾಹುಲ್ ಅವರು ಸಾಗರ್ ಅವ್ರಿಗಿಂತ 6 ವರ್ಷ
ಕೆರೆಯವರ ಆಗಿದ್ದಾರೆ ಅಂತ ಕೊಟ್ಟಾರ. ಅಂದ್ರೆ ಇದೇನ ಅಮಿತ್ ಮತ್ತು ಸಾಗರ್ ರಾಹುಲ್ ಕೊಟ್ಟಾರ. ಇಲ್ಲಿ ಸಾಗರ್ಕಿನ್ನ 4 ವರ್ಷ ಸಣ್ಣವ ಅಂದ್ರೆ x-4 ಒಳಗೆ -6 ಆಗುತ್ತೆ. ಅಂದ್ರೆ ಟೋಟಲ್ ಎಕ್ಸ್ ಆಗುತ್ತೆ, ಇದು x-10 ಆಗುತ್ತೆ. ಇಂದಿನಿಂದ 6 ವರ್ಷಗಳ ನಂತರ ಅಮಿತ್ ಅವರ ವಯಸ್ಸು ಮತ್ತು ಇಂದಿನಿಂದ 4 ವರ್ಷಗಳ ನಂತರ ರಾಹುಲ್ ಅವರ ವಯಸ್ಸಿನ ನಡುವಿನ ಅನುಪಾತ 2:1 ಆಗಿರುತ್ತೆ. ಹಾಗಾದ್ರೆ ಸಾಗರ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ x+6 ಅಂದ್ರೆ ಅಮಿತ್ ಅವರ 6 ವರ್ಷದ ನಂತರ ಅಂತ ಕೊಟ್ರೆ +6 ಡಿವೈಡೆಡ್ ಬೈ ರಾಹುಲ್ ಅವ್ರದ 4 ವರ್ಷಗಳ ನಂತರ ಕೊಟ್ರೆ ಅಂದ್ರೆ x-10 + 4 ಕೊಟ್ಟು ರೇಷಿಯೋ ಎಷ್ಟು ಆಗೈತಿ ಇಲ್ಲಿ 2/1 ಆಗೈತಿ. ಅಂದ್ರೆ ಇದು ಎಷ್ಟಾಗುತ್ತೆ x+6 ಕೊಟ್ಟು ಇದು ಎಷ್ಟು ಉಳಿದೈತಿ x-6 ಉಳಿದೈತಿ. ಅಂದ್ರೆ 2 × x-6 ಆಗುತ್ತೆ. x+6 ಕೊಟ್ಟು 2x-12 ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅಂದ್ರೆ 18 x ಆಗುತ್ತೆ. ಇದು ನಮ್ಗೆ ಯಾರು ಕೇಳ್ಯಾರ ಸಾಗರ್ ಅವರ ಪ್ರಸ್ತುತ ವಯಸ್ಸು ಏನಂತ ಕೇಳ್ಯಾರ. ಸಾಗರ್ ಅಂದ ಎಷ್ಟೈತಿ x-4 ಐತಿ. 18 - 4 ಮಾಡಿದ್ರೆ ಎಷ್ಟಾಗುತ್ತೆ 14 ವರ್ಷ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6 ಜನ ಪುರುಷರು ಮತ್ತು 8 ಜನ ಮಹಿಳೆಯರು ಒಟ್ಟಾಗಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು ಕೇವಲ 12 ಜನ ಮಹಿಳೆಯರು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದರೆ ಅದೇ ಕೆಲಸವನ್ನು 15 ಜನ ಪುರುಷರು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿರಿ. ನೋಡ್ರಿ 6 ಜನ ಮೆನ್ ಮತ್ತು 8 ಜನ ವುಮೆನ್ ಸೇರಿ ಒಂದು ಕೆಲಸನ ಎಷ್ಟು ದಿನದ ಮಾಡ್ತಾರೆ 10 ದಿನದ ಮಾಡ್ತಾರೆ. ಈಜು ಕೊಟ್ಟ ಅದೇ ಕೆಲಸನ 12 ಜನ ವುಮೆನ್ 15 ದಿನದ ಮಾಡ್ತಾರೆ. ಅಂದ್ರೆ 5 2 10 5 3 2 1 2 6 12 ಆಗುತ್ತೆ. ಇದೆಷ್ಟಾಗುತ್ತೆ 6m + 8 ವುಮೆನ್ 18 ವುಮೆನ್ ಆಗುತ್ತೆ. ವುಮೆನ್ ಆ ಸೈಡ್ ಉಳಿದ್ರೆ 6m 10 ವುಮೆನ್ ಆಗುತ್ತೆ. ಮೆನ್ ಡಿವೈಡೆಡ್ ಬೈ ವುಮೆನ್ ರೇಷಿಯೋ ಏನಾಗುತ್ತೆ ಇಲ್ಲಿ 10/6 ಅಂದ್ರೆ 5/3 ಮೆನ್ ಮತ್ತು ವುಮೆನ್ ರೇಷಿಯೋ ಬಂತಿಲ್ಲಿ. ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ 12 × ವುಮೆನ್ ಎಷ್ಟೈತಿ ಇಲ್ಲಿ 3 ಬಂದೈತಿ. ಎಫಿಷಿಯನ್ಸಿ × 15 ಆಕತಿ. ಟೈಮ್ ಏನಾಗುತ್ತೆ ಇಲ್ಲಿ ಟೈಮ್ 12 × 3 × 15 ಡಿವೈಡೆಡ್ ಬೈ ಎಷ್ಟು ಜನ ಕೆಲಸ ಮಾಡ್ತಾರೆ 15 ಜನ ಪುರುಷರು ಇಂಟು ಒಂದು ಎಫಿಷಿಯನ್ಸಿ ಎಷ್ಟೈತಿ 5 ಐತಿ. 15 ಕ್ಯಾನ್ಸಲ್. ಇದು ಎಷ್ಟಾಗುತ್ತೆ ಇಲ್ಲಿ 12 3 36 ಆಗುತ್ತೆ. 36 ಡಿವೈಡೆಡ್ ಬೈ 5 ಆಗುತ್ತೆ. ಅಂದ್ರೆ 5 7 35 7.2 ದಿನ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ₹4,000 ಮೇಲೆ ವಾರ್ಷಿಕ ಶೇಕಡ 10 ದರದಲ್ಲಿ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯು 2,000 ಮೇಲೆ ವಾರ್ಷಿಕ ಶೇಕಡ 8 ದರದಲ್ಲಿ 4 ವರ್ಷಗಳ ಸರಳ ಬಡ್ಡಿಗಿಂತ ಎಷ್ಟು ಹೆಚ್ಚೈತೆ ಅಂತ ಕೇಳ್ಯಾರ. ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ರೇಟ್ 10% ಹಂಗಂದ್ರೆ 10 ರಿಂದ 11 ಅಂದ್ರೆ 1/10 ಫ್ರಾಕ್ಷನ್ ಆಗುತ್ತೆ. ಅದ್ರದ್ದು 2 ವರ್ಷ ಕೊಟ್ಟಾರ ಅಂದ್ರೆ ಇದು ಸ್ಕ್ವೇರ್ ಆಗುತ್ತೆ. ಇದು 100 ಆಗುತ್ತೆ. ಇದು 121 ಆಗುತ್ತೆ. ಈ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 4,000 ಕೊಟ್ಟಾನ ಅಂದ್ರೆ ಇಂಟು 40 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 21 ಆಗುತ್ತೆ. 21 × 40 ಮಾಡಿದ್ರೆ ಎಷ್ಟಾಗುತ್ತೆ ₹840 ಏನಾಗುತ್ತೆ. ಇದು ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 8 ದರದಲ್ಲಿ 4 ವರ್ಷಕ್ಕೆ ಅಂತ ಕೊಟ್ರೆ ಇಲ್ಲಿ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ 2,000 ಕೊಟ್ಟಾನ. ಅಂದ್ರೆ 8 × 4 ಮಾಡಿದ್ರೆ ಎಷ್ಟಾಗುತ್ತೆ ಇದು 32%. ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಇಂಟು ಎಷ್ಟಾಗುತ್ತೆ ಇಲ್ಲಿ 25 ಇಂಟು 20 ಮಾಡಿದ್ರೆ ಎಷ್ಟಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ 640 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ 640 ಕಂಪೌಂಡ್ ಇಂಟ್ರೆಸ್ಟ್ 840 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ ₹200 ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎನ ಪ್ರಸ್ತುತ ವಯಸ್ಸು ಬಿ ನ ಪ್ರಸ್ತುತ ವಯಸ್ಸಿಗಿಂತ 100ರಷ್ಟು ಹೆಚ್ಚಾಗೈತೆ ಅಂತ ಕೊಟ್ರ. ಅಂದ್ರೆ ಎ ಮತ್ತು ಬಿ ನೋಡ್ರಿ ಇಲ್ಲಿ ಬಿ 100 ವರ್ಷ ಇತ್ತು ಅಂದ್ರೆ ಎ 100% ಜಾಸ್ತಿ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಆಮೇಲೆ ಮತ್ತೆ ಸಿ ನ ಪ್ರಸ್ತುತ ವಯಸ್ಸು ಎ ನ ಪ್ರಸ್ತುತ ವಯಸ್ಸಿನ ಶೇಕಡ 70 ಐತಿ. ಅಂದ್ರೆ ಸಿ ಏನೈತಿ 200ದ 70% ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 140 ಆಗತ್ತೆ. ಸಿ ಪ್ರಸ್ತುತ ವಯಸ್ಸು ಎಷ್ಟಾಗುತ್ತೆ 140. 0 0 ಕ್ಯಾನ್ಸಲ್ ಆಗೋನು 2 10 2 5 2 7 14 ಅಂದ್ರೆ 10:5:7 ಬಂತು. 5 ವರ್ಷಗಳ ನಂತರ ಸಿ ಮತ್ತು ಬಿ ಅವರ ವಯಸ್ಸಿನ ಮೊತ್ತ 34 ವರ್ಷ ಐತಿ. ಅಂದ್ರೆ ಏನೈತಿ ಬಿ ಮತ್ತು ಸಿ ಮೊತ್ತ ಎಷ್ಟು 34 ವರ್ಷ. ಅಂದ್ರೆ ಇದು 5 ವರ್ಷದ ನಂತರ ಅಂದ್ರೆ ಇಬ್ಬರದು ಸೇರಿ 10 ವರ್ಷ ಆಗುತ್ತೆ. ಪ್ರೆಸೆಂಟೇಜ್ -10 ಮಾಡಿದ್ವಿ ಅಂದ್ರೆ ಪ್ರೆಸೆಂಟೇಜ್ ಎಷ್ಟಾಗುತ್ತೆ 24 ಆಗುತ್ತೆ. ಬಿ ಮತ್ತು ಸಿ ಇದು ಪ್ರೆಸೆಂಟೇಜ್ ಎಷ್ಟಾಗುತ್ತೆ 24 ಆಗುತ್ತೆ. ಅಂದ್ರೆ ಇದು ಸಮ್ ಎಷ್ಟೈತಿ 12 ಐತಿ. 12 ರೇಷಿಯೋ ಎಷ್ಟು ಬಂತು 24 ಬಂತು. ಅಂದ್ರೆ ಇಂಟು 2 ಮಾಡ್ಯಾರ. ನಮಗೇನು ಕೇಳ್ಯಾರ 4 ವರ್ಷಗಳ ಹಿಂದೆ ಏನೋ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಎ ಫ್ರಾಕ್ಷನ್ ಎಷ್ಟೈತಿ ಇಲ್ಲಿ 10 ಐತಿ. ಅಂದ್ರೆ 10 × 2 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಏಜ್ 10 × 2 ಮಾಡಿದ್ರೆ ಅವ್ನ ಪ್ರೆಸೆಂಟೇಜ್ ಎಷ್ಟಾಯ್ತು ಇಲ್ಲಿ 20 ಆಯ್ತು. 4 ವರ್ಷದ ಹಿಂದೆ ಏನಾಗುತ್ತೆ -4 ಮಾಡಿದ್ರೆ 14 ವರ್ಷ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿ ಅವನು 2 ವಸ್ತುಗಳನ್ನು ಒಂದೇ ಕೊಂಡ ಬೆಲೆ ಖರೀದಿಸ್ತಾನೆ. ಅವನು ಮೊದಲನೇ ವಸ್ತುವನ್ನು ಶೇಕಡ 20ರಷ್ಟು ನಷ್ಟಕ್ಕೆ ₹2,400 ಮಾರಾಟ ಮಾಡ್ತಾನೆ. ಹಾಗಾದ್ರೆ ಅವನಿಗೆ ಒಟ್ಟಾರೆ ಶೇಕಡ 15ರಷ್ಟು ಲಾಭ ಸಿಗಬೇಕಾದ್ರೆ ಎರಡನೇ ವಸ್ತುವಿನ ಮೇಲೆ ಎಷ್ಟು ಶೇಕಡ ಲಾಭ ಗಳಿಸ್ಬೇಕಂತ ಕೇಳಿರಿ. ನೋಡ್ರಿ 2 ವಸ್ತುವಿಂದ ಏನೈತಿ ಇಲ್ಲ ಕಾಸ್ಟ್ ಪ್ರೈಸ್ ಸೇಮ್ ಐತಿ. ಒಂದನೇ ವಸ್ತುವಿಂದ ಎಷ್ಟು 20% ಲಾಸಿಗೆ ಮರ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಫ್ರಾಕ್ಷನ್ ಏನಾಗುತ್ತೆ ಇದು 1/5 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ 5 ಇದ್ರೆ ಸೆಲ್ಲಿಂಗ್ ಪ್ರೈಸ್ 4 ಆಗುತ್ತೆ. ಈ 4 ವ್ಯಾಲ್ಯೂ ಎಷ್ಟು ಕೊಟ್ಟನ 2,400 ಕೊಟ್ಟನ. ಅಂದ್ರೆ ಇಂಟು 600 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಂಟು 600 ಮಾಡಿದ್ರೆ
3000 ಕಾಸ್ಟ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಬಂತು ಇಲ್ಲಿ 3000 ಬಂತು. ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 6000 ರೂಪಾಯಿ ಆಗುತ್ತೆ. ಟೋಟಲ್ 6000 ರೂಪಾಯಿಗೆ ಟೋಟಲ್ ಪ್ರಾಫಿಟ್ 15% ಆಗ್ಬೇಕಂದ್ರೆ 115/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ. ಟೋಟಲ್ 6900 ಇದು ಏನಾಗುತ್ತೆ ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಒಂದನೇ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 2400 ಐತಿ. ಎರಡನೇ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 6900 ಮೈನಸ್ 2400 ಮಾಡಿದ್ನಿ ಅಂದ್ರೆ 4500 ರೂಪಾಯಿ ಎರಡನೇ ವಸ್ತುವಿಂದ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ ಕಾಸ್ಟ್ ಪ್ರೈಸ್ 3000 ಐತಿ, ಸೆಲ್ಲಿಂಗ್ ಪ್ರೈಸ್ 4500 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಯ್ತು 1500 3000 ಇಂಟು 100 ಆಕತಿ. 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ. 3 ಇಲ್ಲಿ 15 ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಆಗ್ಬೇಕು 50% ಆಗ್ಬೇಕು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.